ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇವತ್ತಿನ ಮೊದಲನೇ ಪ್ರೋಮೋನು ನಮ್ಮ ಕಲರ್ಸ್ ಕನ್ನಡ ಪೇಜ್ ಗಳಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಒಂದು ಸಖತ್ ಆಗಿರುವಂತಹ ಪ್ರೋಮೋ ಅಂತಾನೆ ಹೇಳ್ಬೋದು. ಅದರ ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ತಾ ಹೋಗೋಣ. ಈ ವಾರದಲ್ಲಿ ಒಂದು ಮೊದಲನೇ ಟಾಸ್ಕ್ ಅನ್ನು ಕೂಡ ಅಂದ್ರೆ ಒಂದು ಗ್ರೂಪ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಈ ಒಂದು ಟಾಸ್ಕ್ ಇರಲಿದೆ ಎಲ್ಲದರ ಕಂಪ್ಲೀಟ್ ರಿವ್ಯೂ ಅನ್ನ ಈ ಒಂದು ಪ್ರೋಮೋ ರಿವ್ಯೂ ಅನ್ನ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಯಾರ್ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೂರನೇ ವಾರದ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ನಮ್ಮ ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು. ಕಾಕ್ರೋಚ್ ಸುದಿ ಅವರು ಒಂದು ಫೈನಲಿಸ್ಟ್ ಆಗಿರುವಂತಹ ಕಾರಣ ಅವರು ಯಾವುದೇ ರೀತಿಯಾಗಿ ನಾಮಿನೇಷನ್ ಗಳಲ್ಲಿ ಯಾವುದರಲ್ಲೂ ಕೂಡ ಇರುವುದಿಲ್ಲ. ಆ ಒಂದು ಕಾರಣದಿಂದಾಗಿ ಅವರನ್ನು ನಮ್ಮ ಬಿಗ್ ಬಾಸ್ ಈಗ ಅಸುರಾಧಿಪತಿಯಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸಖತ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಅವರು ಒಂದು ರಾಕ್ಷಸರ ಅಧಿಪತಿ ಅಂದರೆ ಅಸುರಾಧಿಪತಿ ಅಂತಾನೆ ಹೇಳ್ಬೋದು. ಅವರಿಗೆ ಏನ್ ಬೇಕಾದ್ರೂ ಶಿಕ್ಷೆಯನ್ನು ಕೊಡಬಹುದು, ಏನ್ ಬೇಕಾದ್ರೂ ಪನಿಷ್ಮೆಂಟ್ ಅನ್ನ ಕೊಡಬಹುದು. ನಮ್ಮ ಅಸುರಾಧಿಪತಿ ಆಡಿದ್ದೇ ಆಟ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಪವರ್ಫುಲ್ ಆಗಿರುವಂತಹ ಕ್ಯಾರೆಕ್ಟರ್ ಅನ್ನ ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಪವರ್ ಅನ್ನು ಬಳಸಿಕೊಂಡಂತ ನಮ್ಮ ಕಾಕ್ರೋಚ್ ಸುದಿ ಅವರು ಒಂದು ಗೇಮ್ ಅನ್ನ ಈಗ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಅಲ್ಲಿ ಎಲ್ಲ ಜೋಡಿಗಳು ಕೂಡ ಅಸುರರ ಕೆಳಗೆ ಕೆಲಸ ಮಾಡುವಂತವ್ರು. ಅದರ ಜೊತೆಗೆ ಜಂಟಿಗಳಿಗೆ ಉಳಿದಿರುವಂತಹ 5 ಜಂಟಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದು ಯಾವ ಅಧಿಕಾರ ಅಂತ ನಮಗೆ ಪ್ರೋಮೋದಲ್ಲಿ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಆದರೂ ಕೂಡ ಒಂದು ರಾಕ್ಷಸರ ಕೆಳಗಿನ ಒಂದು ಕೆಲಸ ಮಾಡುವಂತವರ ರಾಕ್ಷಸರ ಕೆಳಗೆ ಕೆಲಸ ಮಾಡುವಂತ ಒಂದು ಅಧಿಕಾರವನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿಯಾಗಿ ಒಂದು ಪ್ರೋಮೋದ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇನೆಲ್ಲ ಒಂದು ಟಾಸ್ಕ್ ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇನೆಲ್ಲ ಇರಲಿದೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಪನಿಷ್ಮೆಂಟ್ ಅನ್ನು ಕೊಡ್ತಾ ಅವರು ನಾನು ಬಂದ ಕೂಡ ನೀವು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು. ಅದರ ಜೊತೆಗೆ ಹೀಗೆ ಹಲವಾರು ರೀತಿಯಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಮ್ಮ ಕಾಕ್ರೋಚ್ ಸುದಿ ಅವರು ಈ ಒಂದು ಟಾಸ್ಕ್ ನಲ್ಲಿ ಸಲುವಾಗಿ ಅಂದ್ರೆ ಅವರು ಅಸುರಾಧಿಪತಿ ಆಗಿರೋದ್ರಿಂದ ಅವರು ಆಡಿದ್ದೇ ಆಟ, ಅವರು ಮಾಡಿದ್ದೇ ನಿಯಮ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಧಿಕಾರವನ್ನ ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನಿಂದ ನಮ್ಮ ಕಾಕ್ರೋಚ್ ಸುದಿ ಅವರ ಆಟ ಶುರು ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ನಾವು ಎಲ್ಲರಿಗೂ ಕೂಡ ಪನಿಷ್ಮೆಂಟ್ ಕೊಡುವುದಾಗಿರ್ಬೋದು, ಅದರ ಜೊತೆಗೆ ನಮ್ಮ ವಿರುದ್ಧ ದಂಗೆಯವರನ್ನು ಮಟ್ಟ ಹಾಕುವುದಾಗಿರ್ಬೋದು, ಎಲ್ಲ ಅಧಿಕಾರವು ಕೂಡ ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ಇದೆ. ಅದರ ಜೊತೆಗೆ ನಮ್ಮ ಗಿಲ್ಲಿ ಅವರು ಇಲ್ಲಿ ಕೂಡ ಒಂದು ರೀತಿಯಾಗಿ ಕ್ವಾಟ್ಲೆಯನ್ನು ಕೊಡ್ತಾ ಇದ್ದಾರೆ, ಒಂದು ಚೇಷ್ಟೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಬಂದ ಕೂಡಲೇ ನೀವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು ಅನ್ನುವಂತಹ ಮಾತನ್ನು ನಮ್ಮ ಕಾಕ್ರೋಚ್ ಅಂದ್ರೆ ಸುರಾಧಿಪತಿ ಆಗಿರುವಂತಹ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ. ಆಗ ನಮ್ಮ ಗಿಲ್ಲಿ ಅವರು ಕೂಡ ಒಂದು ಸಖತ್ ಆಗಿರುವಂತಹ ಒಂದು ಡೈಲಾಗ್ ಅನ್ನು ಕೂಡ ಹೇಳ್ತಾರೆ. ನಾವು ಬಾತ್ರೂಮ್ ನಲ್ಲಿ ಕೂಡ ಇದ್ದಾಗ ಎದ್ದು ನಿಂತ್ಕೊಳ್ಬೇಕಂತ ಮಾತನ್ನು ಹೇಳುತ್ತಿದ್ದಂತೆ ಎಲ್ಲರೂ ಕೂಡ ನಗಲು ಶುರು ಮಾಡ್ತಾರೆ. ಅಲ್ಲಿ ಕೋಪ ಬಂದಂತ ನಮ್ಮ ಕಾಕ್ರೋಚ್ ಸುದಿ ಅವರನ್ನು ಇಬ್ಬರನ್ನು ಕೂಡ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬೆಳೆಸ್ತಾರೆ ಅಂತ ಹೇಳ್ಬೋದು. ಒಂದು ಉಗ್ರ ರೂಪವಾಗಿ ಒಂದು ಎಲ್ಲ ಪನಿಷ್ಮೆಂಟ್ ಗಳನ್ನು ಕೊಡುವುದರ ಮುಖಾಂತರ ನಮ್ಮ ಕಾಕ್ರೋಚ್ ಸುದಿ ಅವರು ಈ ವಾರದ ಟಾಸ್ಕ್ ಅನ್ನು ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಗ್ರೂಪ್ ಟಾಸ್ಕ್ ಅಂತ ಹೇಳ್ಬೋದು. ನೋಡೋಣ ಎಲ್ಲ ಸ್ಪರ್ಧಿಗಳು ಯಾವ ರೀತಿಯಾಗಿ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಮೊದಲನೇ ವಾರದಲ್ಲಿ ಒಂದು 2 ರಿಂದ 3 ಜನರನ್ನು ಹೊರತುಪಡಿಸಿ ಯಾರು ಕೂಡ ಅಷ್ಟರ ಮಟ್ಟಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ. ಈ ವಾರದಲ್ಲಾದ್ರೂ ಕೂಡ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾರಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಸೋಮವಾರದ ಮೊದಲನೇ ಪ್ರೋಮೋದ ಕೆಲವೊಂದಿಷ್ಟು ಅಪ್ಡೇಟ್ಗಳು ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವುದೇ ರಿವ್ಯೂಸ್ ಅಂಡ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.